ಹಲೋ ಫ್ರೆಂಡ್ಸ್, ಇವತ್ತಿನ ಒಂದು ವಿಡಿಯೋದಲ್ಲಿ ಪಂಚಾಯಿತಿ ಪ್ರಶ್ನೋತ್ತರಗಳ ಬಗ್ಗೆ ತಿಳಿಸಿಕೊಡ್ತಾರೆ ಫ್ರೆಂಡ್ಸ್. ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲನ್ನು ನೋಡ್ತಿದ್ದರು ಈಗಲೇ ಹೋಗಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮುಂದಿನ ವಿಡಿಯೋಗಳ ನೋಟಿಫಿಕೇಷನ್ಗೆ ಬೆಲ್ ಐಕನನ್ನು ಕ್ಲಿಕ್ ಮಾಡಿಕೊಳ್ಳಿ. ದಿನನಿತ್ಯದ ಕ್ವಿಜ್ಗಳಿಗಾಗಿ ನಮ್ಮ ಸೂಪರ್ ಸ್ಟಡಿ IQ GK ಚಾನಲನ್ನು ಜಾಯ್ನ್ ಆಗಿ. ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕನ್ನು ಪ್ರೊವೈಡ್ ಮಾಡಿರ್ತೀನಿ ಫ್ರೆಂಡ್ಸ್, ದಯವಿಟ್ಟು ಅಲ್ಲಿ ಹೋಗಿ ಜಾಯ್ನ್ ಆಗಿ ಫ್ರೆಂಡ್ಸ್. ಇನ್ನು ಟೈಮ್ ವೇಸ್ಟ್ ಮಾಡದೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಫ್ರೆಂಡ್ಸ್. ಪ್ರಶ್ನೆ 1. ರಾಷ್ಟ್ರೀಯ ವಿಸ್ತರಣಾ ಸೇವಾ ಸಂಸ್ಥೆ ಜಾರಿಗೆ ಬಂದ ವರ್ಷ ಯಾವುದು? ಆಪ್ಷನ್ ನಂಬರ್ ಎ 1974, ಆಪ್ಷನ್ ನಂಬರ್ ಬಿ 1935, ಆಪ್ಷನ್ ನಂಬರ್ ಸಿ 1953, ಆಪ್ಷನ್ ನಂಬರ್ ಡಿ 1943. ಫ್ರೆಂಡ್ಸ್, ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಆಪ್ಷನ್ ನಂಬರ್ ಸಿ 1953 ಅಂತ ಹೇಳ್ಬೋದು ಫ್ರೆಂಡ್ಸ್. ಪ್ರಶ್ನೆ 2. ಜಿಲ್ಲೆಯಲ್ಲಿ ಅಭಿವೃದ್ಧಿ ಯೋಜನೆಯ ಕರಡನ್ನು ತಿದ್ದುಪಡಿಸುವ ಸಮಿತಿ ಯಾವುದು? ಆಪ್ಷನ್ ನಂಬರ್ ಎ ಜಿಲ್ಲಾ ಯೋಜನಾ ಸಮಿತಿ, ಆಪ್ಷನ್ ನಂಬರ್ ಬಿ ಮೆಟ್ರೋ ಕ್ವಾಲಿಟೀನ್ ಸಮಿತಿ, ಆಪ್ಷನ್ ನಂಬರ್ ಸಿ ರಾಜ್ಯ ಸರ್ಕಾರ, ಆಪ್ಷನ್ ನಂಬರ್ ಡಿ ಎ ಮತ್ತು ಬಿ ಎರಡು. ಫ್ರೆಂಡ್ಸ್, ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಎ ಜಿಲ್ಲಾ ಯೋಜನಾ ಸಮಿತಿ ಅಂತ ಹೇಳ್ಬೋದು. ಪ್ರಶ್ನೆ 3. ಮುನ್ಸಿಪಲ್ ಕಾರ್ಪೊರೇಷನ್ ಪ್ರಥಮ ಬಾರಿಗೆ ಸ್ಥಾಪಿಸಿದ ವರ್ಷ ಯಾವುದು? ಆಪ್ಷನ್ ನಂಬರ್ ಎ 1980, ಆಪ್ಷನ್ ನಂಬರ್ ಬಿ 1687, ಆಪ್ಷನ್ ನಂಬರ್ ಸಿ 1757, ಆಪ್ಷನ್ ನಂಬರ್ ಡಿ 1726. ಫ್ರೆಂಡ್ಸ್, ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಬಿ 1687 ಅಂತ ಹೇಳ್ಬೋದು. ಪ್ರಶ್ನೆ 4. ಯಾವ ಪ್ರಕರಣವು ಹೊಸ ತಾಲೂಕುಗಳು ಮತ್ತು ಜಿಲ್ಲೆಗಳ ರಚನೆ ಬಗ್ಗೆ ತಿಳಿಸುತ್ತದೆ? ಆಪ್ಷನ್ ನಂಬರ್ ಎ ಪ್ರಕರಣ 296, ಆಪ್ಷನ್ ನಂಬರ್ ಬಿ ಪ್ರಕರಣ 292, ಆಪ್ಷನ್ ನಂಬರ್ ಸಿ ಪ್ರಕರಣ 302A, ಆಪ್ಷನ್ ನಂಬರ್ ಡಿ ಪ್ರಕರಣ 297. ಫ್ರೆಂಡ್ಸ್, ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಸಿ ಪ್ರಕರಣ 302A ಅಂತ ಹೇಳ್ಬೋದು. ಪ್ರಶ್ನೆ 5. ಲಾರ್ಡ್ ರಿಪ್ಪನ್ ಗೊತ್ತುವಳಿ ಜಾರಿಗೆ ಬಂದ ವರ್ಷ ಯಾವುದು? ಆಪ್ಷನ್ ನಂಬರ್ ಎ 1973, ಆಪ್ಷನ್ ನಂಬರ್ ಬಿ 1943, ಆಪ್ಷನ್ ನಂಬರ್ ಸಿ 1936, ಆಪ್ಷನ್ ನಂಬರ್ ಡಿ 1882. ಫ್ರೆಂಡ್ಸ್, ಇದಕ್ಕೆ ಸರಿಯಾದ ಉತ್ತರ ಬಂತು ಆಪ್ಷನ್ ನಂಬರ್ ಡಿ 1882 ಅಂತ ಹೇಳ್ಬೋದು. ಪ್ರಶ್ನೆ 6. 12ನೇ ಅನುಸೂಚಿಯನ್ನು ಯಾವ ವಿಧಿಗೆ ಸೇರಿಸಲಾಗಿದೆ? ಆಪ್ಷನ್ ನಂಬರ್ ಎ 243Y, ಆಪ್ಷನ್ ನಂಬರ್ ಬಿ 243W, ಆಪ್ಷನ್ ನಂಬರ್ ಸಿ 243D, ಆಪ್ಷನ್ ನಂಬರ್ ಡಿ 243G. ಫ್ರೆಂಡ್ಸ್, ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಬಿ 243W ಅಂತ ಹೇಳ್ಬೋದು. ಪ್ರಶ್ನೆ 7. ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನಗಳಿಗೆ ಸಂಬಂಧಿಸಿದಂತೆ ಹಿಂದುಳಿದ ವರ್ಗದವರಿಗೆ ಶೇಕಡ ಎಷ್ಟು ಸ್ಥಾನಗಳನ್ನು ಮೀಸಲಿಡಬೇಕು? ಆಪ್ಷನ್ ನಂಬರ್ ಎ 1/3, ಆಪ್ಷನ್ ನಂಬರ್ ಬಿ 1/2, ಆಪ್ಷನ್ ನಂಬರ್ ಸಿ 1/6, ಆಪ್ಷನ್ ನಂಬರ್ ಡಿ 1/7. ಫ್ರೆಂಡ್ಸ್, ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಎ 1/3 ಅಂತ ಹೇಳ್ಬೋದು. ಪ್ರಶ್ನೆ 8. ಎಷ್ಟು ಜನಸಂಖ್ಯೆಗೆ ಒಬ್ಬರಂತೆ ಜಿಲ್ಲಾ ಪರಿಷತ್ ಸದಸ್ಯರನ್ನು ಆಯ್ಕೆ ಮಾಡಲಾಗುತ್ತದೆ? ಆಪ್ಷನ್ ನಂಬರ್ ಎ 28,000, ಆಪ್ಷನ್ ನಂಬರ್ ಬಿ 21,000, ಆಪ್ಷನ್ ನಂಬರ್ ಸಿ 16,000, ಆಪ್ಷನ್ ನಂಬರ್ ಡಿ 22,000. ಫ್ರೆಂಡ್ಸ್, ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಎ 28,000 ಅಂತ ಹೇಳ್ಬೋದು. ಪ್ರಶ್ನೆ 9. ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಕಾರ್ಯಗಳನ್ನು ತಿಳಿಸುವ ಪ್ರಕರಣ ಯಾವುದು? ಆಪ್ಷನ್ ನಂಬರ್ ಎ 48, ಆಪ್ಷನ್ ನಂಬರ್ ಬಿ 12, ಆಪ್ಷನ್ ನಂಬರ್ ಸಿ 58, ಆಪ್ಷನ್ ನಂಬರ್ ಡಿ 43. ಫ್ರೆಂಡ್ಸ್, ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಆಪ್ಷನ್ ನಂಬರ್ ಸಿ 58 ಅಂತ ಹೇಳ್ಬೋದು. ಪ್ರಶ್ನೆ 10. ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಬಯಸಿದ್ದಲ್ಲಿ ಅವರ ರಾಜೀನಾಮೆ ಪತ್ರವನ್ನು ಯಾರಿಗೆ ನೀಡಬೇಕು? ಆಪ್ಷನ್ ನಂಬರ್ ಎ ಅಧ್ಯಕ್ಷರಿಗೆ, ಆಪ್ಷನ್ ನಂಬರ್ ಬಿ ಉಪಾಧ್ಯಕ್ಷರಿಗೆ, ಆಪ್ಷನ್ ನಂಬರ್ ಸಿ ಡೆಪ್ಯೂಟಿ ಕಮಿಷನರ್ಗೆ, ಆಪ್ಷನ್ ನಂಬರ್ ಡಿ ಜಿಲ್ಲಾಧಿಕಾರಿಗಳಿಗೆ. ಫ್ರೆಂಡ್ಸ್, ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂದ್ರೆ ಆಪ್ಷನ್ ನಂಬರ್ ಸಿ ಡೆಪ್ಯೂಟಿ ಕಮಿಷನರ್ಗೆ ಅಂತ ಹೇಳ್ಬೋದು. ಪ್ರಶ್ನೆ 11. 1959 ಗ್ರಾಮ ಪಂಚಾಯಿತಿ ಮತ್ತು ಜಿಲ್ಲಾ ಪಂಚಾಯಿತಿ ಮಂಡಳಿಗಳ ಅಧಿನಿಯಮದ ಪ್ರಕಾರ ಎಷ್ಟು ಹಂತಗಳ ಪಂಚಾಯತ್ ರಾಜ್ ವ್ಯವಸ್ಥೆಗೆ ಜಾರಿಗೆ ತರಲಾಯಿತು? ಆಪ್ಷನ್ ನಂಬರ್ ಎ 4, ಆಪ್ಷನ್ ನಂಬರ್ ಬಿ 3, ಆಪ್ಷನ್ ನಂಬರ್ ಸಿ 2,
ಆಪ್ಷನ್ ನಂಬರ್ ಡಿ 5. ಫ್ರೆಂಡ್ಸ್, ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂದರೆ ಆಪ್ಷನ್ ನಂಬರ್ ಬಿ 3 ಅಂತ ಹೇಳ್ಬೋದು. ಪ್ರಶ್ನೆ 12. ಅಶೋಕ್ ಮೆಹ್ತಾ ಸಮಿತಿ ಜಾರಿಗೆ ಬಂದ ವರ್ಷ ಯಾವುದು? ಆಪ್ಷನ್ ನಂಬರ್ ಎ 1979, ಆಪ್ಷನ್ ನಂಬರ್ ಬಿ 1967, ಆಪ್ಷನ್ ನಂಬರ್ ಸಿ 1957, ಆಪ್ಷನ್ ನಂಬರ್ ಡಿ 1977. ಫ್ರೆಂಡ್ಸ್, ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂದ್ರೆ ಆಪ್ಷನ್ ನಂಬರ್ ಡಿ 1977 ಅಂತ ಹೇಳ್ಬೋದು. ಪ್ರಶ್ನೆ 13. ಗ್ರಾಮ ಪಂಚಾಯತಿ ಚುನಾವಣೆ ಬಗ್ಗೆ ತಿಳಿಸುವ ಪ್ರಕರಣ ಯಾವುದು? ಆಪ್ಷನ್ ನಂಬರ್ ಎ 16, ಆಪ್ಷನ್ ನಂಬರ್ ಬಿ 22, ಆಪ್ಷನ್ ನಂಬರ್ ಸಿ 7, ಆಪ್ಷನ್ ನಂಬರ್ ಡಿ 12. ಫ್ರೆಂಡ್ಸ್, ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂದ್ರೆ ಆಪ್ಷನ್ ನಂಬರ್ ಸಿ 7 ಅಂತ ಹೇಳ್ಬೋದು. ಪ್ರಶ್ನೆ 14. ಚುನಾವಣಾ ತಕರಾರಿನ ಬಗ್ಗೆ ತಿಳಿಸುವ ಪ್ರಕರಣ ಯಾವುದು? ಆಪ್ಷನ್ ನಂಬರ್ ಎ 19, ಆಪ್ಷನ್ ನಂಬರ್ ಬಿ 15, ಆಪ್ಷನ್ ನಂಬರ್ ಸಿ 16, ಆಪ್ಷನ್ ನಂಬರ್ ಡಿ 12. ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂದ್ರೆ ಆಪ್ಷನ್ ನಂಬರ್ ಬಿ 15 ಅಂತ ಹೇಳ್ಬೋದು. ಪ್ರಶ್ನೆ 15. ಗ್ರಾಮ ಪಂಚಾಯಿತಿ ಚುನಾವಣೆಯಲ್ಲಿ ಮತದಾರರನ್ನು ಹೊಂದಿರುವ ಮತಗಳ ಸಂಖ್ಯೆ ಅವಲಂಬನೆಯಾಗಿರುವುದು ಯಾವುದರ ಮೇಲೆ? ಆಪ್ಷನ್ ನಂಬರ್ ಎ ಭೂಪ್ರದೇಶದ ಮೇಲೆ, ಆಪ್ಷನ್ ನಂಬರ್ ಬಿ ಮತದಾರರ ಮೇಲೆ, ಆಪ್ಷನ್ ನಂಬರ್ ಸಿ ಜನಸಂಖ್ಯೆಯ ಮೇಲೆ, ಆಪ್ಷನ್ ನಂಬರ್ ಡಿ ಚುನಾಯಿತರಾಗಬೇಕಾದ ಸದಸ್ಯರ ಮೇಲೆ. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಡಿ ಚುನಾಯಿತರಾಗಬೇಕಾದ ಸದಸ್ಯರ ಮೇಲೆ ಅಂತ ಹೇಳ್ಬೋದು. ಪ್ರಶ್ನೆ 16. ಪ್ರತಿ ವರ್ಷ ಗ್ರಾಮ ಪಂಚಾಯಿತಿಯ ಕನಿಷ್ಠ ಶೇಕಡ ಎಷ್ಟು ಮನೆಗಳಿಗೆ ಶೌಚಾಲಯವನ್ನು ಒದಗಿಸಿಕೊಡಬೇಕು? ಆಪ್ಷನ್ ನಂಬರ್ ಎ 5%, ಆಪ್ಷನ್ ನಂಬರ್ ಬಿ 30%, ಆಪ್ಷನ್ ನಂಬರ್ ಸಿ 10%, ಆಪ್ಷನ್ ನಂಬರ್ ಡಿ 20%. ಫ್ರೆಂಡ್ಸ್, ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂದ್ರೆ ಆಪ್ಷನ್ ನಂಬರ್ ಸಿ 10% ಅಂತ ಹೇಳ್ಬೋದು. ಪ್ರಶ್ನೆ 17. ಗ್ರಾಮ ಪಂಚಾಯಿತಿ ವಿಶೇಷ ಸಭೆಗೆ ಎಷ್ಟು ದಿನ ಮುಂಚಿತವಾಗಿ ನೋಟಿಸ್ ನೀಡಬೇಕು? ಆಪ್ಷನ್ ನಂಬರ್ ಎ 3 ದಿನಗಳು, ಆಪ್ಷನ್ ನಂಬರ್ ಬಿ 10 ದಿನಗಳು, ಆಪ್ಷನ್ ನಂಬರ್ ಸಿ 6 ದಿನಗಳು, ಆಪ್ಷನ್ ನಂಬರ್ ಡಿ 15 ದಿನಗಳು. ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂದ್ರೆ ಆಪ್ಷನ್ ನಂಬರ್ ಎ 3 ದಿನಗಳು ಅಂತ ಹೇಳ್ಬೋದು. ಪ್ರಶ್ನೆ 18. ಗ್ರಾಮ ಪಂಚಾಯಿತಿ ಸಾಮಾನ್ಯ ಸಭೆಗೆ ಎಷ್ಟು ದಿನ ಮುಂಚಿತವಾಗಿ ನೋಟಿಸ್ ನೀಡಬೇಕು? ಆಪ್ಷನ್ ನಂಬರ್ ಎ 10 ದಿನಗಳ ಮುಂಚಿತವಾಗಿ, ಆಪ್ಷನ್ ನಂಬರ್ ಬಿ 7 ದಿನ ಮುಂಚಿತವಾಗಿ, ಆಪ್ಷನ್ ನಂಬರ್ ಸಿ 8 ದಿನ ಮುಂಚಿತವಾಗಿ, ಆಪ್ಷನ್ ನಂಬರ್ ಡಿ 5 ದಿನ ಮುಂಚಿತವಾಗಿ. ಫ್ರೆಂಡ್ಸ್, ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂದರೆ ಆಪ್ಷನ್ ನಂಬರ್ ಬಿ 7 ದಿನ ಮುಂಚಿತವಾಗಿ ಅಂತ ಹೇಳ್ಬೋದು. ಪ್ರಶ್ನೆ 19. ಗ್ರಾಮ ಪಂಚಾಯಿತಿ ನಡವಳಿ ಪುಸ್ತಕವನ್ನು ಇಡುವುದು ಯಾರ ಬಳಿ? ಆಪ್ಷನ್ ನಂಬರ್ ಎ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ, ಆಪ್ಷನ್ ನಂಬರ್ ಬಿ ಕಾರ್ಯದರ್ಶಿ, ಆಪ್ಷನ್ ನಂಬರ್ ಸಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು, ಆಪ್ಷನ್ ನಂಬರ್ ಡಿ ಪಂಚಾಯಿತಿ ಸದಸ್ಯರು. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಬಿ ಕಾರ್ಯದರ್ಶಿ ಅಂತ ಹೇಳ್ಬೋದು. ಪ್ರಶ್ನೆ 20. ಗ್ರಾಮ ಪಂಚಾಯಿತಿಗಾಗಿ ಕೋರಂ ಇಲ್ಲದಿದ್ದಾಗ ಅಧ್ಯಕ್ಷತೆ ವಹಿಸುವವರು ಎಷ್ಟು ಗಂಟೆ ಕಾಯಬೇಕು? ಆಪ್ಷನ್ ನಂಬರ್ ಎ 30 ನಿಮಿಷ, ಆಪ್ಷನ್ ನಂಬರ್ ಬಿ 1 ಗಂಟೆ, ಆಪ್ಷನ್ ನಂಬರ್ ಸಿ 2 ಗಂಟೆ, ಆಪ್ಷನ್ ನಂಬರ್ ಡಿ 1 ಗಂಟೆ 30 ನಿಮಿಷ. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಎ 30 ನಿಮಿಷ ಅಂತ ಹೇಳ್ಬೋದು. ಪ್ರಶ್ನೆ 21. ಚುನಾವಣಾ ತಕರಾರನ್ನು ಯಾರಿಗೆ ಸಲ್ಲಿಸಬೇಕು? ಆಪ್ಷನ್ ನಂಬರ್ ಎ ಸಿವಿಲ್ ಕಿರಿಯ ನ್ಯಾಯಾಧೀಶ, ಆಪ್ಷನ್ ನಂಬರ್ ಬಿ ಮ್ಯಾಜಿಸ್ಟ್ರೇಟ್ ನ್ಯಾಯಾಧೀಶರಿಗೆ, ಆಪ್ಷನ್ ನಂಬರ್ ಸಿ ತಹಸೀಲ್ದಾರರಿಗೆ, ಆಪ್ಷನ್ ನಂಬರ್ ಡಿ ಉಪವಿಭಾಗ ಅಧಿಕಾರಿಗಳಿಗೆ. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಎ ಸಿವಿಲ್ ಕಿರಿಯ ನ್ಯಾಯಾಧೀಶರಿಗೆ ಅಂತ ಹೇಳ್ಬೋದು. ಪ್ರಶ್ನೆ 22. ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಯು ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿಗಳಿಗೆ ಪ್ರತಿ ತಿಂಗಳು ಏನನ್ನು ಸಲ್ಲಿಸಬೇಕು? ಆಪ್ಷನ್ ನಂಬರ್ ಎ ಕಾರ್ಯಕ್ರಮಗಳ ನೀಲಿ ನಕಾಶೆ, ಆಪ್ಷನ್ ನಂಬರ್ ಬಿ ಅಭಿವೃದ್ಧಿ ಸೂಚಿ, ಆಪ್ಷನ್ ನಂಬರ್ ಸಿ ಮಾಸಿಕ ಪ್ರಗತಿ, ಆಪ್ಷನ್ ನಂಬರ್ ಡಿ ವಾರದ ಪ್ರಗತಿ. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಸಿ ಮಾಸಿಕ ಪ್ರಗತಿ ಅಂತ ಹೇಳ್ಬೋದು. ಪ್ರಶ್ನೆ 23. ಕೇಂದ್ರ ಸರ್ಕಾರದ ಜೀತ ಪದ್ಧತಿ ನಿರ್ಮೂಲನೆ ಅಧಿನಿಯಮ ಜಾರಿಗೆ ಬಂದ ವರ್ಷ ಯಾವುದು? ಆಪ್ಷನ್ ನಂಬರ್ ಎ 1996, ಆಪ್ಷನ್ ನಂಬರ್ ಬಿ
1976. ಆಪ್ಷನ್ ನಂಬರ್ ಸಿ 1959. ಆಪ್ಷನ್ ನಂಬರ್ ಡಿ 1986. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಬಿ 1976 ಅಂತ ಹೇಳ್ಬೋದು. ಪ್ರಶ್ನೆ 24. ಗ್ರಾಮ ಪಂಚಾಯಿತಿ ಉತ್ಪಾದನಾ ಮತ್ತು ಸೌಕರ್ಯಗಳ ಸಮಿತಿಯ ಅಧ್ಯಕ್ಷರು ಯಾರಾಗಿರುತ್ತಾರೆ? ಆಪ್ಷನ್ ನಂಬರ್ ಎ ಗ್ರಾಮ ಪಂಚಾಯಿತಿ ಸದಸ್ಯರು. ಆಪ್ಷನ್ ನಂಬರ್ ಬಿ ಗ್ರಾಮ ಪಂಚಾಯಿತಿ ಕಾರ್ಯದರ್ಶಿ. ಆಪ್ಷನ್ ನಂಬರ್ ಸಿ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರು. ಆಪ್ಷನ್ ನಂಬರ್ ಡಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು. ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಆಪ್ಷನ್ ನಂಬರ್ ಡಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಅಂತ ಹೇಳ್ಬೋದು. ಪ್ರಶ್ನೆ 25. ರಾಜ್ಯ ಚುನಾವಣಾ ಆಯೋಗದ ರಚನೆಯ ಬಗ್ಗೆ ತಿಳಿಸುವ ಪ್ರಕರಣ ಯಾವುದು? ಆಪ್ಷನ್ ನಂಬರ್ ಎ 306. ಆಪ್ಷನ್ ನಂಬರ್ ಬಿ 197. ಆಪ್ಷನ್ ನಂಬರ್ ಸಿ 308. ಆಪ್ಷನ್ ನಂಬರ್ ಡಿ 295. ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂದರೆ ಆಪ್ಷನ್ ನಂಬರ್ ಸಿ 308 ಅಂತ ಹೇಳ್ಬೋದು. ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಗೈಸ್.